ಈಗ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಮಿಂದ ಬಿಸ್ನೆಸ್ ಮಾಡ್ತೀನಿ ಅಲ್ವಾ? ನಮ್ಮ ಗ್ಯಾಸ್ ನಿಮಗೆ ಆಗ್ಬೇಕು. ನೀವು ಥ್ರೋ ಮಾಡ್ಕೊಂಡು ಬಂದಿದ್ದೀವಿ, ಇನ್ನೊಂದು ಮಾಡ್ಕೊಂಡು ಬಂದಿದ್ದೀವಿ, ನಾನು ಏನು ಮಾಡೋದು? ಈಗ ನಾನು ಥ್ರೋ ಮಾಡ್ಕೊಂಡು ಸ್ನೇಹಿತರೆ, ಇದು ಮೈಸೂರು ರೋಡ್ ಅಲ್ಲಿ ರಾತ್ರಿ ಸುಮಾರು 9:30 10 ಗಂಟೆ ಸಮಯದಲ್ಲಿ ನಡೆದಂತ ಒಂದು ಘಟನೆ. ಇದು ಸ್ಯಾಂಪಲ್. ಆಕ್ಚುಲಿ ನಾನು ಯಲಹಂಕದಲ್ಲಿ ಇರೋದು. ಇಲ್ಲಿಂದ ಎಲ್ಲಾ ಕಡೆ ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ ಗಳನ್ನ ಹುಡಿಕೊಂಡು ಹೋಗ್ತೀನಿ ಆಟೋಗೆ. ಗ್ಯಾಸ್ ಬೇಕು ಬೇಕು ಅಂತ. ಯಲಹಂಕದಲ್ಲಿ ಎಲ್ಲೂ ಸಿಗಲ್ಲ. ಟೂರ್ ಲೇಔಟ್, ಈ ಕಡೆ ಬೆಟ್ಟಳ್ಳಿ ಎಲ್ಲೂ ಸಿಗಲ್ಲ. MS ಪಾಳ್ಯ ಆಗಿರ್ಬೋದು, BL ಸರ್ಕಲ್ ಆಗಿರ್ಬೋದು, ಎಲ್ಲೂ ಸಿಗಲ್ಲ. ನನಗೆ 2 ಕಡೆ ಇನ್ಫಾರ್ಮೇಶನ್ ಬರುತ್ತೆ. ಎಲ್ಲೆಲ್ಲಿ ಸಿಗುತ್ತೆ ಅಂದ್ರೆ, ಒಂದು ರಾಮಯ್ಯ ಈ ಕಾಲೇಜ್ ಏನಿದೆ ಅಲ್ಲೊಂದು ಗ್ಯಾಸ್ ಬಂಕ್ ಇದೆ ಗುರು. ಅಲ್ಲಿ ಮಾರ್ತಾ ಇದ್ದಾರೆ 105 ರೂಪಾಯಿ ಮಾರ್ತಾ ಇದ್ದಾರೆ ಗುರು 1 ಲೀಟರ್ಗೆ ಅಂತ ಹೇಳ್ತಾರೆ ಗ್ಯಾಸು. ಸರಿ, ಅಲ್ಲೊಂದ್ ಕಡೆ ಇದೆ ಅಂತ ಮಾಹಿತಿ ಬರುತ್ತೆ. ಇನ್ನೊಂದು ಮೈಸೂರು ರೋಡ್ ಅಲ್ಲಿ ಸಿಗ್ತಾ ಇದೆ ಗುರು ಅಂತ ಮಾಹಿತಿ ಬರುತ್ತೆ. ಅಂದ್ರೆ ಬೆಂಗಳೂರಲ್ಲಿ 2 ಕಡೆ ಸಿಗ್ತಾ ಇದೆ. ಅಂದ್ರೆ 2 ಕಡೆ ಅಷ್ಟೇ ಸಿಗ್ತಾ ಇರ್ತಕ್ಕಂಥ ಮಾಹಿತಿ ಬರುತ್ತೆ. ನಾನೇನ್ ಮಾಡ್ತೀನಿ, ನನಗೆ ಸ್ವಲ್ಪ ಗ್ಯಾಸ್ ಇರುತ್ತೆ, ಏನಾದ್ರು ಮಾಡಿ ಫುಲ್ ಟ್ಯಾಂಕ್ ಮಾಡಿಸ್ಕೊಬಿಡ್ಬೇಕಲ್ಲ ಅಂದ್ಬಿಟ್ಟು ಮೈಸೂರು ರೋಡ್ಗೆ ಹೋಗ್ತೀನಿ ಗುರು. ಮೈಸೂರು ರೋಡ್ಗೆ ಆಕ್ಚುಲಿ ಯಾವುದೋ ಒಂದು ಬಾಡಿಗೆ ಬರುತ್ತೆ, ಮೆಜೆಸ್ಟಿಕ್ ಅಲ್ಲಿ ಬಾಡಿಗೆ ಬಿಟ್ಬಿಟ್ಟು ಮೆಜೆಸ್ಟಿಕ್ ಅಲ್ಲಿ ಎಷ್ಟು ಇದು ಬಂಕ್ಗಳು ಇದೆಯೋ, ಗ್ಯಾಸ್ ಬಂಕ್ಗಳು ಎಲ್ಲಾ ಕಡೆ ಅಲಿತೀನಿ. ಒಂದೇ ಒಂದು ಬಂಕ್ ಅಲ್ಲಿ ಗ್ಯಾಸ್ ಇಲ್ಲ ಗುರು. ಕೊನೆಗೆ ಮೈಸೂರು ರೋಡ್ ಅಲ್ಲಿ ಹೋಗ್ತಾ ಹೋಗ್ತಾ ಈ ಒಂದು ಏನ್ ಇವಾಗ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿಗೆ ಹೋಗ್ತೀನಿ. ಹೋದ್ರೆ ಗುರು ಬರೋಬರಿ ಇಲ್ಲ ಅಂತ ಅಂದ್ರು ಒಂದು ಅರ್ಧ ಕಿಲೋಮೀಟರು ಆಟೋಗಳು ಕ್ಯೂ ನಿಂತಿರ್ತವೆ. ಇನ್ನೇನಪ್ಪ ಮಾಡೋದು, ಇಲ್ಲಾದ್ರೂ ಹಾಕ್ಸ್ಕೊಬಿಡೋಣವಲ್ಲ, ಗ್ಯಾಸ್ ಇಲ್ವಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಳ್ತೀನಿ ಗುರು. ನಾನು ಸಾಯಂಕಾಲ ಒಂದು 6:30 7 ಗಂಟೆಗೆ ಅಲ್ಲಿಗೆ ಹೋದವನು. ಆಕ್ಚುಲಿ ಕ್ಯೂ ಅಲ್ಲಿ ಬರ್ತಾ ಇರ್ತೀನಿ 8:30 ಆಗುತ್ತೆ. 8:30 ಆದ್ಮೇಲೆ ಒಂದು ಮುಂದ್ಗಡೆಯಿಂದ ಏನ್ ಜನ ಅಂದ್ರೆ ನಮ್ಮ ಆಟೋ ಡ್ರೈವರ್ಗಳು ಹಿಂದ್ಗಡೆಗೆ ಬರ್ತಾ ಇರ್ತಾರೆ. ಗ್ಯಾಸ್ ಬಂಕ್ ಕ್ಲೋಸ್ ಆಗ್ಬಿಡ್ತು ಗುರು, ಗ್ಯಾಸ್ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಯಾವ ರೀತಿ ಆಗುತ್ತೆ ಅಂದ್ರೆ 1 hour 1.5 hour ಕ್ಯೂ ಅಲ್ಲಿ ಬಂದಿರ್ತೀವಿ. ಸಿಕ್ಕಾಬಟ್ಟೆ ಬೇಜಾರಾಗತ್ತೆ. ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಪೊಲೀಸ್ನವ್ರು ಬಂದಿರ್ತಾರೆ. ಪೊಲೀಸ್ನವ್ರು ಬಂದ್ಬಿಟ್ಟು ಅದು ಮೈಸೂರು ರೋಡ್ ಇದೆಯಲ್ವಾ, ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂದ್ಬಿಟ್ಟು ಆಕ್ಚುಲಿ ಬಂಕ್ನವನ್ಗೆ ಏನೋ ಹೇಳ್ತಾರಂತೆ. ಬಂಕ್ನವನ್ ಏನೋ ಮುಚ್ಕೊಳ್ತಾನಂತೆ, ಫುಲ್ ಕ್ಲೋಸ್ ಮಾಡ್ಬಿಡ್ತಾನೆ, ಒಳಗಡೆಗೆ ಗಾಡಿಗಳೇ ಹೋಗದೆ ಇರೋ ರೀತಿ ಕ್ಲೋಸ್ ಮಾಡ್ಬಿಡ್ತಾನೆ. ಗ್ಯಾಸ್ ಆದ್ರೂ ಇರುತ್ತಲ್ವಾ, ಈ ಟ್ರಾಫಿಕ್ ಜಾಮ್ ಕ್ಲೋಸ್ ಆದ್ಮೇಲೆ ಅಟ್ಲೀಸ್ಟ್ ಗ್ಯಾಸ್ ಹಾಕೊಡ್ತಾರಲ್ಲ ಅಂದ್ಬಿಟ್ಟು ನಾವು ಕಾಯ್ತೀವಿ ಗುರು. 9:30ವರೆಗೂ ಕಾಯ್ತೀವಿ ಗುರು. ಲಾಸ್ಟ್ಗೆ ಜನ ಯಾವ ರೀತಿ ಇದ್ ಮಾಡ್ತಾರೆ ಅಂತಂದ್ರೆ, ಯಾರೋ ಒಬ್ಬಪ್ಪ ಹೋಗ್ಬಿಟ್ಟು ಕೇಳ್ತಾನೆ, ಗ್ಯಾಸ್ ಇದೆಯಾ ಹಾಕ್ತೀರಾ ಹೇಗೆ ಅಂತ ಕೇಳಿದ್ರೆ, ಅವರು ಬಂಕ್ನವರು ಆಕ್ಚುಲಿ ಅವರು ಫಸ್ಟ್ ಸ್ಟಾರ್ಟಿಂಗ್ ಏನೋ ಸ್ವಲ್ಪ ರೇಗಾಡ್ತಾರಂತೆ. ಆಮೇಲೆ ಬಂದ್ಬಿಟ್ಟು ಈ ರೀತಿ ಕೂಲ್ ಆಗಿ ಎಲ್ರಿಗೂ ತಿಳಿಸಿ ಹೇಳುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ ಬಂಕ್ನವರು. ಈ ರೀತಿ ಗ್ಯಾಸ್ ಇಲ್ಲ, ಗ್ಯಾಸ್ ಬರ್ಬೋದು, ಇವತ್ತು ಗ್ಯಾಸ್ ಫುಲ್ ಖಾಲಿ ಆಗ್ಬಿಟ್ಟಿದೆ, ಇವಾಗ ಏನಾರ ಆನ್ ಮಾಡಿದ್ರೆ ಆ ಮೋಟ್ರಿಗೂ ಕೂಡ ಎತ್ತಲ್ಲ, ಆ ರೀತಿ ಇದೆ ಗ್ಯಾಸು ಅಂತ ಅವರು ಎಲ್ಲ ಈ ರೀತಿ ತಿಳಿ ಹೇಳ್ತಾರೆ. ಆಯ್ತಾ? ಇದಾದ ನಂತರ ಯಾವ ರೀತಿ ಆಗ್ಬಿಡುತ್ತೆ ಅಂತಂದ್ರೆ, ಈ ಕಡೆ ಪೊಲೀಸ್ನವರು ನಮ್ಮನಲ್ಲಿ ಇರೋಕ್ ಬಿಡ್ತಾ ಇಲ್ಲ. ಏನು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಾಕು, ಬಂಕ್ ಮುಂದ್ಗಡೆ ಕ್ಯಾಮ್ರಾ ಫೋಟೋಗಳು ತೆಗೆದು ವಿಡಿಯೋಗಳು ಮಾಡ್ಕೊಳ್ತಾರೆ. ಆಮೇಲೆ ನಡಿರೋ ಅಂತಾರೆ. ಏನು ಒಂಥರ ನಮ್ಗೆ ಹೆಂಗಾಗ್ಬಿಡ್ತು ಅಂತಂದ್ರೆ, ಏನಿದು ದುಡ್ಡು ಕೊಟ್ಟು ಹಾಕ್ಸ್ಕೊಕ್ ಬಂದಿರೋದು ನಾವು, ಏನ್ ಈ ರೀತಿ ಮಾಡ್ತಾವ್ರಲ್ಲ ಅಂತ ಆಕ್ಚುಲಿ ನಮಗೂ ಬೇಜಾರಾಗುತ್ತೆ. ಆಮೇಲೆ ಪೊಲೀಸ್ನವರು ಕೂಲ್ ಆಗ್ಬಿಟ್ಟು ಆಮೇಲೆ ಬಂಕ್ನವ್ರಿಗೆ ಕೇಳಿದ್ರೆ ಬಂಕ್ನವನು ಅದನ್ನೇ ಹೇಳ್ತಾನೆ, ಗ್ಯಾಸ್ ಇಲ್ಲ, ಮೋಸ್ಟ್ಲಿ ನಾಳೆ ಬರ್ಬೋದು, ಬೆಳಗಿಂದ ಸ್ಟಾರ್ಟ್ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಎಸ್, ಇಲ್ಲಿ ಜನ ಇನ್ನೊಂದು ಆಪಾದನೆಯನ್ನ ಮಾಡ್ತಾ ಇದ್ರು. ಏನು ಅಂತಂದ್ರೆ, ಈ ಬಂಕ್ನವರು ಆಕ್ಚುಲಿ ನಾಳೆ April 1 1ನೇ ತಾರೀಕಿದೆ, ರೇಟ್ಗಳು ಚೇಂಜ್ ಆಗುತ್ತೆ, ಅದಕ್ಕೋಸ್ಕರ ಇವಾಗ ಸ್ಟಾಕ್ಗಳನ್ನ ಇಟ್ಕೊಬಿಟ್ಟು ನಾಳೆ ಜಾಸ್ತಿ ರೇಟಿಗೆ ಮಾರ್ಕೊಳ್ತಾರೆ ಇವರು ಅಂತ ಆಕ್ಚುಲಿ ಇಲ್ಲಿ ಜನಗಳು ಆಪಾದನೆಯನ್ನ ಮಾಡ್ತಾ ಇದ್ರು. ಆಪಾದನೆಯನ್ನ ಇವರು ಗ್ಯಾಸ್ ಬಂಕ್ನವ್ರು ತಳ್ಳ ಹಾಕಿದ್ರು ಗುರು. ಎಲ್ಲ ಆ ರೀತಿ ಏನಿಲ್ಲ, ಗ್ಯಾಸ್ ಇಲ್ಲ, ಮೋಟರ್ ಹಾಕಿದ್ರೆ ಎತ್ತದೇ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಅವರು ಹೇಳಿದ್ರು. ಯಾವ ಸತ್ಯ ಯಾವ ಸುಳ್ಳು ಅನ್ನೋದು ದೇವ್ರು ಇದನ್ನೇ ನೋಡ್ಕೊಳ್ತಾನೆ. ಆಯ್ತಾ? ಇಲ್ಲಿ ಗುರು ನೋಡಿ, ಏನು ಈಗ ಯುದ್ಧ ನಡೀತಾ ಇದೆ, ಇರಾನ್ ಮತ್ತೆ ಈ ಒಂದು ಅಮೆರಿಕ ಇಸ್ರೇಲ್ ಯುದ್ಧ ನಡೀತಾ ಇದೆ. ಇದಕ್ಕಿಂತ ಮೊದಲೇ ಗ್ಯಾಸ್ ರೇಟ್ ಇದ್ದಿದ್ದು 59 ರೂಪಾಯಿ ಇತ್ತು. ಆಯ್ತಾ? ಇವಾಗ ಆಕ್ಚುಲಿ ಕೆಲವು ಕಡೆ 80 ಚಿಲ್ಲರೆ ಮಾರ್ತಾ ಇದಾರೆ, ಕೆಲವು ಕಡೆ 92 ರೂಪಾಯಿ ಮಾರ್ತಾ ಇದಾರೆ, ಇನ್ನು ಕೆಲವು ಕಡೆ 105 ರೂಪಾಯಿ ಮಾರ್ತಾ ಇದ್ದಾರೆ. ಆಕ್ಚುಲಿ ಬೆಳಿಗ್ಗೆ ಒಂದು ನ್ಯೂಸ್ ಬಂತು ನನಗೆ, ಎಲ್ಲಿಯಪ್ಪ ಇದು ವರ್ಮಾವು ಕಡೆ ಎಲ್ಲೋ ಒಂದು 105 ರೂಪಾಯಿ ಮಾರ್ತಾ ಇದ್ರಂತೆ, 2 hour ಹಾಕಿದ್ರಂತೆ, ಇನ್ನು ಬಾಕಿ ಗಾಡಿಗಳಿಗೆ ಇಲ್ಲ. ಆಮೇಲೆ ಇಲ್ಲೊಂದು 2 ಕಡೆ ತಿಂಡ್ಲು ಸೈಡಲ್ಲಿ ಏನೋ ಅಲ್ಲೊಂದು 2 hour ಹಾಕಿದ್ರಂತೆ 105 ರೂಪಾಯಿ ಮಾರ್ತಾ ಇದ್ರಂತೆ, ಅಲ್ಲೂ ಕೂಡ ಗ್ಯಾಸ್ ಇಲ್ಲ ಗುರು. ಇಲ್ಲಿ 1 ಲೀಟರ್ಗೆ ಬರೋಬರಿ
40 ಚಿಲ್ಲರೆ ಎಕ್ಸ್ಟ್ರಾ ಹಾಕಿದ್ದಾರೆ ಆಯ್ತಾ. ನಮ್ಗೆ 40 ಚಿಲ್ಲರೆ ಎಕ್ಸ್ಟ್ರಾ ಹಾಕಿದ್ರೆ ನಮ್ಗೆ ಏನೂ ಉಳಿಯಲ್ಲ. ನಮ್ಗೆ ಅಂತಂದ್ರೆ ಮೊದ್ಲೇ ಅಟ್ಲೀಸ್ಟ್ ಏನೋ ಹೆಂಗೋ ಕಷ್ಟಪಟ್ಟು 1,000 ರೂಪಾಯಿ ಆದ್ರೂ ಉಳಿಸ್ಕೊಳ್ತಾ ಇದ್ವಿ ಆಯ್ತಾ. ಇವಾಗ ಈ ರೀತಿ ಮಾಡಿ ಇಟ್ರು, ಈ ರೀತಿ ಮಾಡೋದ್ರಲ್ಲಿ ಏನಾಗುತ್ತೆ, ಇನ್ನೂ 200-300 ರೂಪಾಯಿ ಮೈನಸ್ ಆಗುತ್ತೆ. ಒಂದ್ ದಿವಸಕ್ಕೆ ಹೆಂಗೋ ಒಂದು 500-600 ಹಂಗಾರು ಮಾಡ್ಕೊಂಡು ಹೋಗ್ತಿದ್ವಿ. ವಿಚಿತ್ರ ಅಂದ್ರೆ 105 ರೂಪಾಯಿ ಕೊಟ್ಟರು ಗ್ಯಾಸ್ ಸಿಗ್ತಾ ಇಲ್ಲ ಗುರು. 105 ರೂಪಾಯಿ ಕೊಟ್ಟರು ಗ್ಯಾಸ್ ಸಿಗ್ತಾ ಇಲ್ಲ. ಇವತ್ತು ಆಕ್ಚುಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು, ಎಲ್ಲೂ ಕೂಡ ಒಂದು ಬಂಕ್ಗಳಲ್ಲಿ ಗ್ಯಾಸ್ಗಳಿಲ್ಲ. ಆಕ್ಚುಲಿ ಇವಾಗ ನನ್ನ ಆಟೋದಲ್ಲಿ ಗ್ಯಾಸು ಫುಲ್ ಆಲ್ಮೋಸ್ಟ್ ನಂದು ಒಂದೆರಡು ಕಿಲೋಮೀಟರ್ ಹೋಗ್ಬೋದು ಅಷ್ಟೇ. ಇವಾಗ ನಿಲ್ಲಿಸ್ಕೊಂಡು ನಿಂತಿದ್ದೀನಿ ಒಂದ್ ಕಡೆ. ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಇನ್ನು 2 ದಿವಸ 3 ದಿವಸಗಳನ್ನ ತಗೊಂಡೋಗ್ಬಿಟ್ಟು ಗಾಡಿನ ಸೈಡ್ಗೆ ಹಾಕಿದ್ರೆ ಈ ಬೆಂಗಳೂರಲ್ಲಿ ನಾವು ಬಾಡಿಗೆಗಳನ್ನ ಕಟ್ಕೊಂಡು ಏನ್ ಮಾಡ್ಬೇಕು, ಬಾಡಿಗೆಗಳು ಕಟ್ಟೋದಾಗಿರ್ಬೋದು, ಈಗ ಮಕ್ಕಳದು ಮತ್ತೆ ಈಗ ಇನ್ನೇನು ಮತ್ತೆ ಸ್ಕೂಲ್ಗೆ ಸೇರಿಸ್ಬೇಕು, ಫೀಸ್ಗಳಾಗಿರ್ಬೋದು ಆಯ್ತಾ, ಅವ್ರಿಗೆ ಬುಕ್ಸ್ಗಳಾಗಿರ್ಬೋದು, ಸಂಸಾರ ಸಾಗಿಸೋದು, ಇದೆಲ್ಲ ಹೇಗೆ ಗುರು? ಸರ್ಕಾರಗಳು ಏನ್ ಮಾಡ್ತಾ ಇದೆ? ಎಂತ ಸರ್ಕಾರಗಳು ಅಂತಂದ್ರೆ ಯಾವ ಸರ್ಕಾರಗಳು ಬಂದ್ರು ಅಷ್ಟೇ ಗುರು. ಯಾವ ಸರ್ಕಾರಗಳು ಬಂದ್ರು ಕೂಡ ಇಷ್ಟೇ ನಮ್ ಬಂಡವಾಳಗಳು. ಬಿಜೆಪಿ ಬಂದ್ಬಿಟ್ರೆ ಸರೋಗ್ಬಿಡುತ್ತೆ, ಕಾಂಗ್ರೆಸ್ ಬಂದ್ರೆ ಸರೋಗ್ಬಿಡುತ್ತೆ, ಇಲ್ಲ JDS ಬಂದ್ರೆ ಸರೋಗ್ಬಿಡುತ್ತೆ, ಇನ್ನೊಂದು ಪಕ್ಷ ಬಂದ್ರೆ ಸರೋಗ್ಬಿಡುತ್ತೆ. ಯಾವ ಪಕ್ಷಗಳು ಬಂದ್ರು ಬಡವರು ಲೈಫ್ ಇಷ್ಟೇ. ಬಡವ್ರ ಗೋಳುಗಳನ್ನ ಕೇಳೋಕ್ಕೂ ಯಾರು ಇಲ್ಲ ಗುರು, ಕೇಳೋಕ್ಕೂ ಯಾರು ಇಲ್ಲ ಬಡವ್ರ ಗೋಳುಗಳನ್ನ. ಇವಾಗ ಎಷ್ಟ್ರ ಮಟ್ಟಿಗೆ ಇದೆ ನಿಮ್ಮ ಟಿವಿ ಚಾನೆಲ್ಗಳು ತಗೊಳ್ಳಿ, ಯಾವ ಸೋಷಿಯಲ್ ಮೀಡಿಯಾಗಳು ತಗೊಳ್ಳಿ, ಯಾರು ಈಗ ಏನು ಇದು ಗ್ಯಾಸ್ ಆಟೋಗಳಿಗೆ ಗ್ಯಾಸ್ಗಳಿಲ್ವಂತೆ ಅಂತ ಯಾರು ಮಾಡ್ತಾ ಇದ್ದಾರೆ? ಯಾರು ದನಿ ಎತ್ತಿದ್ದಾರೆ? ಬಡವ್ರ ಗೋಳುಗಳು ಅವ್ರವರೇ ನುಂಕಬೇಕು, ಅವ್ರವರೇ ಸಾಯ್ಬೇಕು ಆಯ್ತಾ. ಯಾವುದೋ ಒಂದು ರಾತ್ರಿ ಪಬ್ಲಿಕ್ ಟಿವಿಲಿ ನೋಡ್ತಾ ಇದ್ದೆ, ಅವನು ಹೇಳ್ತಾನೆ, ಯಾರೋ ರಂಗಣ್ಣ, ಏನ್ ಮಾಡೋದು, ಎಲ್ಲಾನು ಒಂದೇ ಸರಿ ಬದಲಾಯಿಸ್ಬಿಡಕ್ಕಾಗತ್ತಾ? ಸ್ವಲ್ಪ ದಿನ ಸರಿ ಮಾಡ್ಕೋಬೇಕಾಗತ್ತೆ. ಸರ್ಕಾರಗಳು ಈ ರೀತಿ ಇದೆ, ಆ ರೀತಿ ಇದೆ ಅಲ್ವಾ? ನೀವುಗಳು ಸ್ವಲ್ಪ ದನಿ ಎತ್ತರಪ್ಪ, ದೊಡ್ಡ ಮಟ್ಟದಲ್ಲಿ ದನಿ ಎತ್ತಬೇಕು. ಇದೇ ಟಿವಿ ಚಾನಲ್ಗಳು ಆಯ್ತಾ, ಬೇರೆ ಚಾನಲ್ಗಳು, ಯಾವುದೇ ಚಾನಲ್ಗಳಾಗ್ಲಿ, ಸರ್ಕಾರಗಳು ಏನ್ ಆಡಳಿತ ಪಕ್ಷದಲ್ಲಿ ಇರ್ತಾವೋ ಆ ಒಂದು ಸರ್ಕಾರಗಳು ಏನ್ ಆಗ್ತಾರೆ ನೋಡಿ, ನೀವು ಬಾಯಿ ಮುಚ್ಕೊಂಡಿರಿ ಅಂತ, ಅದನ್ನೆಲ್ಲವನ್ನು ಕೂಡ ನಮ್ ಬೇಡಪ್ಪ ನೀವೇ ಇಟ್ಕೊಳ್ಳಿ ಅಂದ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಪ್ರಾಮಾಣಿಕವಾಗಿ ಜನರ ಕಷ್ಟಗಳಿಗೆ ದನಿಯನ್ನ ಎತ್ತಿ ಆಯ್ತಾ. ಯಾಕೆಂದ್ರೆ ಇವತ್ತು ಹೇಳ್ಕೋಬೇಕು ಕಷ್ಟಗಳನ್ನ, ನಮ್ ನೋವುಗಳನ್ನ ಹೇಳ್ಕೋಬೇಕು ಅಂದ್ರೂ ಎಷ್ಟೋ ಜನ ಸಿಗ್ತಾ ಇಲ್ಲ. ಇವಾಗ ಕಷ್ಟಗಳಿರ್ತಕ್ಕಂಥ ಆಟೋ ಡ್ರೈವರ್ಸ್ಗಳು, ಆಟೋದವ್ರು ಮಾತ್ರ ಅವ್ರವ್ರ ಕಷ್ಟಗಳನ್ನ ಹಂಚ್ಕೊಳಕ್ಕೆ ಅವ್ರಿಗೆ ಸಿಗ್ತಾ ಇದಾರೆ, ಫ್ರೀಯಾಗಿ ಸಿಗ್ತಾ ಇದಾರೆ. ಗ್ಯಾಸ್ ಸಿಗ್ತಾ ಇಲ್ವಲ್ಲ, ಕಷ್ಟಗಳನ್ನ ಹಂಚ್ಕೊಳಕ್ಕೆ ಸಿಗ್ತಾ ಇದಾರೆ ಆಯ್ತಾ. ಇವಾಗ ಸದ್ಯಕ್ಕೆ ಪರಿಸ್ಥಿತಿ ಈ ರೀತಿ ಇದೆ. ಇನ್ನೂ ಯುದ್ಧ ನಡೀತಾ ಇದೆ ಗುರು, ಇನ್ನೂ ಯುದ್ಧ ನಡೀತಾ ಇದೆ. ಎಷ್ಟು ದಿನ ಯುದ್ಧ ನಡೆಯುತ್ತೆ ಅಂತ ಹೇಳಕ್ಕಾಗಲ್ಲ, ಎಷ್ಟು ತಿಂಗಳುಗಳ ಕಾಲ ಯುದ್ಧ ನಡೆಯುತ್ತೆ ಅಂತ ಹೇಳಕ್ಕಾಗಲ್ಲ. ಇವಾಗ ಇರಾನಿಂದ ಗ್ಯಾಸ್ ಬರ್ತಾ ಇದೆ ಅಂತ ಹೇಳ್ತಾರೆ. ಆಕ್ಚುಲಿ ಅಲ್ಲಿಗೂ ಕೂಡ ಕೆಲವರು ಬಾಂಬ್ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಬಾಂಬು ಇನ್ನೂ ಸ್ವಲ್ಪ ಇದೆ, ಸ್ವಲ್ಪ ಎಲ್ಕ ಬಾಂಬ್ ಹಾಕ್ಬಿಡ್ತಾರೆ ಅಂತ ಹೇಳ್ತಾರೆ. ಎಲ್ಲ ಬಾಂಬ್ ಹಾಕ್ಬಿಟ್ರೆ ನಾನು ಕೇಳ್ತಕ್ಕಂಥದ್ದು, ಯುದ್ಧ ನಿಲ್ಲೋದೇ ಇನ್ನೂ 1 ತಿಂಗಳು 2 ತಿಂಗಳು ಆಗ್ಬೋದೇನೋ ಆಯ್ತಾ. ಅದಾದ ನಂತರ ಅವರು ಮತ್ತೆ ಅದನ್ನ ಸರಿ ನವೀಕರಣಗೊಳಿಸ್ಬೇಕು, ಮತ್ತೆ ಅಲ್ಲಿಂದ